ಹಳೆಯ ಬಿಬಿಎಂಪಿಗೂ ಹೊಸ ಜಿಬಿಎಗೂ ಇರುವ ವ್ಯತ್ಯಾಸವೇನು? ಇಲ್ಲಿದೆ ತಿಳಿದುಕೊಳ್ಳಬೇಕಾದ ಮಾಹಿತಿ. ಬೆಂಗಳೂರಿನ ನಾಗರಿಕ ಆಡಳಿತ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ ದೊಡ್ಡ ಬದಲಾವಣೆ ಕಂಡುಬಂದಿದೆ. ದಶಕಗಳ ಕಾಲ ನಗರದ ಆಡಳಿತವನ್ನ ಮುನ್ನಡೆಸಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ರದ್ದುಪಡಿಸಿ ಅದರ ಸ್ಥಾನಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ತರಲಾಗಿದೆ. ಈ ಎರಡರ ನಡುವಿನ ವ್ಯತ್ಯಾಸ ಇಲ್ಲಿವೆ. ಹಳೆಯ ವ್ಯವಸ್ಥೆ ಬಿಬಿಎಂಪಿಯಲ್ಲಿ ಹೇಗಿತ್ತು ಅಂದ್ರೆ 2007ರಿಂದ ಬೆಂಗಳೂರಿನ ಏಕೈಕ ಮತ್ತು ಪ್ರಮುಖ ನಾಗರಿಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಕಾರ್ಯವ್ಯಾಪ್ತಿ ಕಸ ನಿರ್ವಹಣೆ, ರಸ್ತೆ ದುರಸ್ತಿ, ಆಸ್ತಿ ತೆರಿಗೆ ಸಂಗ್ರಹ ಮತ್ತು ನಗರದ ಅಭಿವೃದ್ಧಿ ಕಾರ್ಯಗಳನ್ನ ಒಂದೇ ಸಂಸ್ಥೆ ನೋಡ್ಕೊಳ್ತಾ ಇತ್ತು. ಸಮಸ್ಯೆ ನಗರದ ಭಾರಿ ವಿಸ್ತೀರ್ಣ ಮತ್ತು ಜನಸಂಖ್ಯೆಯಿಂದಾಗಿ ಒಂದೇ ಸಂಸ್ಥೆಯು ಎಲ್ಲಾ ವಾರ್ಡ್ಗಳ ಸಮಸ್ಯೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸಲು ಸಾಧ್ಯವಾಗ್ತಿರಲಿಲ್ಲ. ಇದು ಆಡಳಿತದಲ್ಲಿ ವಿಳಂಬಕ್ಕೆ ಕಾರಣವಾಗಿತ್ತು. ಹಾಗಾದ್ರೆ ಬಿಬಿಎಂಪಿ ಅಂದ್ರೆ ಏನು? ಬಿಬಿಎಂಪಿ ಕಳೆದ ಹಲವಾರು ವರ್ಷಗಳಿಂದ ಬೆಂಗಳೂರಿನ ಏಕೈಕ ಆಡಳಿತಾತ್ಮಕ ಸಂಸ್ಥೆಯಾಗಿತ್ತು. ಸುಮಾರು 800 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿದ್ದ ಈ ಸಂಸ್ಥೆಯು 198 ವಾರ್ಡ್ಗಳ ಮೂಲಕ ನಗರದ ಸ್ವಚ್ಛತೆ, ರಸ್ತೆ ನಿರ್ವಹಣೆ, ಆಸ್ತಿ ತೆರಿಗೆ ಮತ್ತು ನಾಗರಿಕ ಸೇವೆಗಳನ್ನ ನೋಡ್ಕೊಳ್ತಾ ಇತ್ತು. ಇದು 4 ಹಂತದ ರಚನೆಯನ್ನ ಅಂದ್ರೆ ಪಾಲಿಕೆ, ವಲಯ ಸಮಿತಿ, ವಾರ್ಡ್ ಸಮಿತಿ ಮತ್ತು ಏರಿಯಾ ಸಭಾಗಳು ಹೊಂದಿತ್ತು. ಹಾಗಾದ್ರೆ ಜಿಬಿಎ ಏನೇನ್ ಮಾಡುತ್ತೆ? ಬೆಂಗಳೂರಿನ ಆಡಳಿತವನ್ನ ವಿಕೇಂದ್ರೀಕರಿಸುವ ಉದ್ದೇಶ ಹೊಂದಿದೆ. ಬಿಬಿಎಂಪಿಯನ್ನ ರದ್ದುಪಡಿಸಿ ಅದರ ಬದಲಾಗಿ ಜಿಬಿಎಯನ್ನ ಅತ್ಯುನ್ನತ ಆಡಳಿತಾತ್ಮಕ ಸಂಸ್ಥೆಯಾಗಿ ರಚಿಸಲಾಗಿದೆ. ಇದು ನಗರವನ್ನ 5 ಪ್ರತ್ಯೇಕ ನಗರ ಪಾಲಿಕೆಗಳಾಗಿ ವಿಭಜಿಸಿ ಸಮನ್ವಯತೆಯನ್ನ ಕಾಯ್ದುಕೊಳ್ಳುವ ಜವಾಬ್ದಾರಿಯನ್ನ ಹೊಂದಿದೆ. ಹೊಸ ವ್ಯವಸ್ಥೆ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 2024ರ ಅಡಿಯಲ್ಲಿ ಸೆಪ್ಟೆಂಬರ್ 2, 2025ರಿಂದ ಜಾರಿಗೆ ಬಂದಿರುವ ನೂತನ ಉನ್ನತ ಮಟ್ಟದ ಆಡಳಿತ ಸಂಸ್ಥೆ. ಕೆಲಸದ ಸ್ವರೂಪ ಇದು ಕೇವಲ ಒಂದು ಸಂಸ್ಥೆಯಲ್ಲ, ಬದಲಾಗಿ ಒಂದು ಅಂಬ್ರೆಲ್ಲಾ. ಇದು ನಗರದ ಆಡಳಿತವನ್ನ 3 ಹಂತಗಳಲ್ಲಿ ವಿಂಗಡಿಸಿದೆ. 5 ನಗರ ಪಾಲಿಕೆಗಳು ಬೆಂಗಳೂರನ್ನ 5 ವಲಯಗಳಾಗಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಕೇಂದ್ರ ವಿಂಗಡಿಸಲಾಗಿದ್ದು, ಈ ಸಣ್ಣ ಪಾಲಿಕೆಗಳು ಕಸ ನಿರ್ವಹಣೆ, ಆಸ್ತಿ ತೆರಿಗೆ ಮತ್ತು ದೈನಂದಿನ ಸೇವೆಗಳನ್ನು ನಿರ್ವಹಿಸುತ್ತವೆ. ಜಿಬಿಎಯ ಜವಾಬ್ದಾರಿ ಏನು ಹಾಗಾದ್ರೆ? ಇಡೀ ನಗರದ ಸಮಗ್ರ ಅಭಿವೃದ್ಧಿ, ಮೆಟ್ರೋ ಯೋಜನೆ, ಬಿಡಿಎ ಜೊತೆಗಿನ ಸಮನ್ವಯ ಹಾಗೆ ಬೃಹತ್ ಮೂಲ ಸೌಕರ್ಯ ಯೋಜನೆಗಳ ಮೇಲ್ವಿಚಾರಣೆಯನ್ನ ಜಿಬಿಎ ಮಾಡುತ್ತೆ. ನಾಗರಿಕ ದೃಷ್ಟಿಯಿಂದ ಆಸ್ತಿ ತೆರಿಗೆ, ಖಾತಾ ಮತ್ತು ಇತರ ದಾಖಲೆಗಳ ಪ್ರಕ್ರಿಯೆಗಳನ್ನ ಸದ್ಯಕ್ಕೆ ಅದೇ ಪೋರ್ಟಲ್ಗಳಲ್ಲಿ ಲಭ್ಯವಾಗುತ್ತೆ. ಆದರೆ ಇನ್ನು ಮುಂದೆ ಸಣ್ಣ ಸಮಸ್ಯೆಗಳಿಗೆ ನೀವು ನಿಮ್ಮ ವಲಯದ ಸಣ್ಣ ನಗರ ಪಾಲಿಕೆಯನ್ನ ಸಂಪರ್ಕಿಸಬೇಕಾಗತ್ತೆ. ಆಡಳಿತದ ಹೊಣೆಗಾರಿಕೆಯನ್ನ ಹಂಚಿಕೆ ಮಾಡೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ದೂರುಗಳಿವೆ. ವೇಗವಾಗಿ ಪರಿಹಾರ ಸಿಗುವ ನಿರೀಕ್ಷೆಯನ್ನ ಸರ್ಕಾರ ಹೊಂದಿವೆ.